ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಬೆಳಗ್ಗೆ ಪಾಪು ಕರ್ಕೊಂಡು ಎಲ್ಲಿ ಹೊರಟಿದ್ದೀವಪ್ಪ ಅಂದರೆ ಪಾಪುದು ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾಗಿತ್ತು, ಹಂಗಾಗಿ ಹೊರಟಿದ್ದೀವಿ. ನಮ್ಮ ಮನೆಯವರಿಗೂ ಸ್ವಲ್ಪ ಕೋಲ್ಡ್ ಆಗಿದೆ. ವೆದರ್ ಆ ಥರ ಇದೆ ಫ್ರೆಂಡ್ಸ್, ಈಗ ಎಲ್ಲರಿಗೂ ಕೋಲ್ಡ್ ಆಗುತ್ತೆ. ಆಮೇಲೆ ನಾನು ಹೊರಟಿದ್ದೀನಿ, ಹಿಂದ್ಗಡೆ ಅವ್ರು ಮುಂದೆಗಡೆ ಹೋದ್ರು. ಕಾರಲ್ಲಿ ಸ್ವಲ್ಪ ಹೊಸ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಹೋಗಿದ್ದಾರೆ, ಪಾಪುನ ಕರ್ಕೊಂಡೋದ್ರು. ಆಮೇಲೆ ನಾನು ಹೋದೆ. ಸ್ವಲ್ಪ ದೂರ ಹೋಗೋಷ್ಟೊತ್ತಿಗೆ ಮನೆಯಿಂದ ಒಂದು 5 ನಿಮಿಷ ಜರ್ನಿ ಮಾಡೋಷ್ಟೊತ್ತಿಗೆ ಖುಷಿ ನಿದ್ದೆ ಬಂದಿತ್ತು. ಬೆಳಗ್ಗೆ 8 ಗಂಟೆಗೆಲ್ಲ ಸ್ನಾನಗಿನೆಲ್ಲ ಮುಗಿಸಿದ್ದಾರೆ ಫ್ರೆಂಡ್ಸ್. ಹಂಗಾಗಿ ಅವನಿಗೂ ನಿದ್ದೆ ಬಂದಿತ್ತು. ಅಲ್ಲಿ ಹಾಸ್ಪಿಟಲ್ ಹತ್ರ ಹೋಗಿ ಕೇಳಿದೆ, ಇಲ್ಲ ಇವತ್ತು ವ್ಯಾಕ್ಸಿನೇಷನ್ ಹಾಕಲ್ಲ, ಮಂಗಳವಾರ ಮತ್ತು ಗುರುವಾರ ಅಂತ ಹೇಳಿದ್ರು. ಮತ್ತು ಅಲ್ಲಿಂದ ರಿಟರ್ನ್ ಬಂದು ಮಧ್ಯಾಹ್ನ ಏನು ಬ್ಲಾಕ್ ಮಾಡೋಕ್ಕೆ ಹೋಗಲಿಲ್ಲ. ನನಗೂ ಬಾಡಿ ಪೇಯ್ನು ಕೋಲ್ಡ್ ಎಲ್ಲ ಆಗಿದೆ ಫ್ರೆಂಡ್ಸ್, ಹಂಗಾಗಿ ನಾನು ಏನು ಮಾಡ್ಕೊಂಡಿಲ್ಲ. ಸಂಜೆ ಸ್ವಲ್ಪ ಹುಡುಗರು ಕೆಲಸದಿಂದ ಬರೋಷ್ಟೊತ್ತಿಗೆ ಸ್ನ್ಯಾಕ್ಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ಕೊತಾ ಇದ್ದೀನಿ. ಈ ಥರ ಕ್ಯಾಪ್ಸಿಕಮ್ನ ಲೇಸ್ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಈ ಕಡೆ ಕಡಲೆ ಹಿಟ್ಟು ಕಲಸಿಟ್ಟಿದ್ದೀನಿ. ಈ ಥರ ಆಲೂಗಡ್ಡೆನೂ ಹೆಚ್ಚಿಟ್ಕೊಂಡಿದ್ದೀನಿ. ಬಜ್ಜಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡಿ, ಅವ್ರಿಗೂ ಗಾಡಿ ಓಡಿಸಿ ಸುಸ್ತಾಗಿರುತ್ತೆ ನನ್ನ ತಮ್ಮನಿಗೆ. ಆಮೇಲೆ ನನ್ನ ತಂಗಿನೂ ಡ್ಯೂಟಿ ಮುಗಿಸ್ಕೊಂಬರ್ತಾರಲ್ಲ, ಅಥವಾ ಸಂಜೆ ಎಲ್ಲರಿಗೂ ಸ್ನ್ಯಾಕ್ಸ್ ಮಾಡ್ಕೊಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ನಾನು ಏನು ಊಟ ಮಾಡಿರಲಿಲ್ಲ, ಸುಮ್ಮನೆ ಜ್ವರ ಬಂದಂಗೆ ಅನಿಸ್ತಾಯಿತ್ತು ಮೈಯೆಲ್ಲ, ಸುಮ್ಮನೆ ಹೋಗಿ ಮಲ್ಕೊಂಬಿಟ್ಟೆ. ಆಮೇಲೆ ಇಲ್ಲಿ ಹಿಟ್ಟು ಕಲಿಸ್ತಿದ್ದೀನಿ, ನಾನು ಕೈಯಲ್ಲಿ ಕಲಿಸ್ಕೊಂಡು ಇಟ್ಕೊಂಡಿದ್ದೆ. ಆಮೇಲೆ ಫೋಕಲ್ ಹೊಡ್ಸಿ ತಿರುಗಿಸ್ಕೊತಾ ಇದ್ದೀನಿ. ಫೋಕಲ್ ತಿರುಗಿಸ್ಕೊಂಡ್ರೆ ಗಂಟಿಲ್ದಂಗೆ ನೀಟಾಗಿ ಬರುತ್ತೆ. ನಾರ್ಮಲ್ ಸ್ಪೂನ್ಗಿಂತ ಈ ಸ್ಪೂನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಜ್ಜಿ ಹಿಟ್ಟು ಕಲ್ಸೋಕ್ಕೆ. ವ್ಯಾಕ್ಸಿನ್ ಹಾಕ್ಸೋಕೆ, ಮಕ್ಳಿಗೆ ವ್ಯಾಕ್ಸಿನ್ ಹಾಕಿಸ್ಬೇಕು ಅಂದರೆ ಅದಕ್ಕಿಂತ ದೊಡ್ಡ ಸಂಕಟ ತಾಯಂದ್ರಿಗೆ ಯಾವುದೂ ಇರೋಲ್ಲ ಫ್ರೆಂಡ್ಸ್. ಅವ್ರಿಗೆ ಚುಚ್ಚೋದು, ಅವ್ರು ಅಳೋದು ಅದೆಲ್ಲ ನೋಡೋಕ್ಕೆ ಆಗೋಲ್ಲ. ನಾನು ನಮ್ಮ ಮನೆಯಿಂದಲೇ ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ನೀನೇ ಹಾಸ್ಪಿಟಲ್ಗೆ ಹೋದಾಗ ಪಾಪು ನೀನೇ ಹಿಡ್ಕೋಬೇಕು, ನನಗೆ ಆಗೋಲ್ಲ, ಭಯ ಆಗುತ್ತೆ ಅಂತ. ಸರಿ ಅಂತ ಕರ್ಕೊಂಡು ಹೋದ್ರು ಅವರು. ಅಲ್ಲಿ ಹೋದಾಗ ಆ ಥರ ಹೇಳಿದ್ರು, ಮಂಗಳವಾರ ಮತ್ತು ಗುರುವಾರ ಬನ್ನಿ ಅಂತ. ಆಮೇಲೆ ನಾನು ಬಜ್ಜಿ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಪಾತ್ರೆ ಎಲ್ಲ ಇತ್ತು. ಫಸ್ಟ್ ಬಜ್ಜಿ ಗಿಜ್ಜಿ ಎಲ್ಲ ಮಾಡ್ಕೊತಿಂದ ಆಮೇಲೆ ಪಾತ್ರೆ ತೊಳೆಯೋಣ ಅಂದ್ಕೊಂಡ್ವಿ. ಬಜ್ಜಿ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಎಣ್ಣೆ ಏನಕ್ಕೆ ರೆಡ್ ಆಗಿದೆ, ಸನ್ಫ್ಲವರೇ ನಾನು ಯೂಸ್ ಮಾಡೋದು. ಮತ್ತು ಯಾಕೋ ಸ್ವಲ್ಪ ರೆಡ್ಡಾಗಿ ಕಾಣಿಸ್ತಾ ಇತ್ತು ಎಣ್ಣೆ, ಕುರುಮ್ ಅನ್ನಂಗಾಗಿದ್ದು ಫ್ರೆಂಡ್ಸ್. ನೀಟಾಗಿ ತಿನ್ನೋಕ್ಕೂ ಸಕ್ಕ ಟೇಸ್ಟ್ ಆಗಿದ್ವು. ಬಜ್ಜಿ ಕೆಲಸ ಎಲ್ಲ ಮುಗಿಸಿ ಮತ್ತು ಇವಾಗ ನಾಳೆ ಬೆಳಗ್ಗೆ ಹೋಗಬೇಕು ಫ್ರೆಂಡ್ಸ್ ವ್ಯಾಕ್ಸಿನ್ಗೆ. 10:30ಗೆ ಬರೋಕ್ಕೆ ಹೇಳಿದ್ದಾರೆ. ನೋಡೋಣ. ನಾನು ಬಜ್ಜಿ ಎಲ್ಲ ತಿಂದು ಟೀ ಕುಡ್ದು ಸ್ವಲ್ಪ ಒಂದು 2-3 ತಿಂದೆ ಅಷ್ಟೇ ನಾನು. ಆಮೇಲೆ ಟೆರೆಸ್ ಮೇಲೆ ಬಂದು ಸ್ವಲ್ಪ ವಾಕ್ ಮಾಡ್ಕೊತಿದ್ದೀನಿ. ಮುಖ ಎಲ್ಲ ಊದ್ಕೊಂಡಂಗೆ ಆಗ್ಬಿಟ್ಟಿದೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕೋಲ್ಡು ಈ ಥರ ಆಗಿಬಿಟ್ಟಿದೆ. ಕಂಟಿನ್ಯೂಸ್ನಾಗಿ ತಲೆಸ್ನಾನ ಮಾಡಿಬಿಟ್ಟೆ ಒಂದು ವಾರ ಫುಲ್ಲು. ಹಂಗಾಗಿ ಕೋಲ್ಡಾಗಿ ಬಾಡಿ ಪೇಯ್ನ್ ಥರ ಇತ್ತು. ಆಮೇಲೆ ಬಜ್ಜಿ ಎಲ್ಲ ತಿಂದಾಗಿತ್ತು. ಸ್ವಲ್ಪ ವಾಕ್ ಮಾಡೋಣ ಅಂತ ಟೆರೆಸ್ ಮೇಲೆ ಹೋಗಿ ವಾಕ್ ಮಾಡ್ತಾಯಿದ್ದೀನಿ. ನೋಡಿ ವ್ಯೂ ಹೆಂಗಿದೆ, ಒಂದು 4:30 ಆಗಿತ್ತು. ವ್ಯೂ ಈ ಥರ ಆಗಿದೆ, ವ್ಯೂ ಈ ಥರ ಇದೆ ಫ್ರೆಂಡ್ಸ್. ಅಲ್ಲೇ ಒಂದು 20 ನಿಮಿಷ ವಾಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇವಾಗ ವಾಕು ಎಕ್ಸಸೈಸ್ ಎಲ್ಲ ಮಾಡ್ಕೊತಾ ಇದ್ದೀನಿ ನಾನು, ಯಾಕಂದರೆ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ. ಮತ್ತು ಡಿಲವರಿ ಆಫ್ಟರ್ ಸ್ವಲ್ಪ ದಪ್ಪ ಆಗಿದ್ದೀನಿ. ಆಮೇಲೆ ನಮ್ಮ ಮನೆಗೆ ಬಾಳೆದೆಲೆ ತೊಗೊಂಬಂದಿದ್ವಲ್ಲ ಫ್ರೆಂಡ್ಸ್, ಅದು ಊರಿಂದ, ಅದನ್ನು ತಟ್ಟೆ ಶೇಪಲ್ಲಿ ಕಟ್ ಮಾಡೋಣ ಅಂತ ನಮ್ಮ ರಾಧಿಕಾನು ಮತ್ತು ನಮ್ಮ ಮನೆಯವರು ಕಟ್ ಮಾಡ್ತಾಯಿದ್ದಾರೆ. ಎಲ್ಲರೂ ಬಾಳೆದೆಲೆ ಊಟ ಮಾಡೋಕ್ಕೆ ಇಷ್ಟಪಡ್ತಾರೆ ನಮ್ಮ ಮನೆಗೆ, ಹಂಗಾಗಿ ಬಾಳೆದೆಲೆನ ಶೇಪಾಗಿ ಕಟ್ ಮಾಡ್ಕೊತಿದ್ದಾರೆ. ಯಾವ ಶೇಪಲ್ಲಿ ಕಟ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ತಟ್ಟೆ ಇಲ್ಲಾಂದರೆ ದೊಡ್ಡದೇನಾದರೂ ಬೇಸಿನ್ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ರೌಂಡ್ ಶೇಪಲ್ಲಿ ಇಟ್ಟು ಪ್ರೆಸ್ ಮಾಡಿ ಚಾಕುಲಿ ಕಟ್ ಮಾಡಿದ್ರೆ ಅದು ನೀಟಾಗಿ ಶೇಪ್ ಬರುತ್ತೆ. ನನಗಂತೂ ವ್ಯಾಕ್ಸಿನ್ ಅಂದ್ರೇ ಮಕ್ಳಿಗೆ ಭಯ ಅನಿಸ್ಬಿಡುತ್ತೆ. ದೊಡ್ಡವರಿಗೆ ಅದನ್ನು ತಡ್ಕೊಳ್ಳೋವಷ್ಟು ಶಕ್ತಿ ಇರೋಲ್ಲ. ಅದಾದ್ಮೇಲೆ ಮಕ್ಕಳಿಗೆ ಅಂದರೆ ಅದು ಕೈಗೆ 2 ಇಂಜೆಕ್ಷನ್ ಕೊಡ್ತಾರಂತೆ, ಕಾಲಿಗೆ 1 ಇಂಜೆಕ್ಷನ್ ಕೊಡ್ತಾರೆ. 9 ಮಂತ್ಸ್ ಇಂಜೆಕ್ಷನ್ ಅದು. ಇವಾಗ ಹಾಕಿಸ್ತಾ ಇದ್ದೀನಿ. ನಾಳೆ ಅಂತೂ ಖುಷಿ ನೋಡೋಕ್ಕಾಗಲ್ಲ, ಸ್ವಲ್ಪ ಲೈಟಾಗಿ ಜ್ವರನೂ ಬರುತ್ತೆ. ಏನು ಮಾಡೋಕ್ಕಾಗಲ್ಲ, ಹಾಕಿಸ್ಲೇಬೇಕು. ನಮಗೆ ನೋವಾಗುತ್ತೆ ಅಂತ ಮಕ್ಳಿಗೆ ಹಾಕಿಸ್ದಂಗಿದ್ರೆ ಮುಂದೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಹಾಕಿಸ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ, ವ್ಯಾಕ್ಸಿನೇಷನ್ ಹಾಕಿಸ್ತಾ ಇದ್ದೀನಿ. ಇದು ನಮ್ಮ ಬಾಳೆದೆಲೆ ಮಾತ್ರ ಬೆಳಗ್ಗೆ ಟಿಫನ್ಗೆ, ಮಧ್ಯಾಹ್ನ ಊಟಕ್ಕೆ ಎಲ್ಲದಕ್ಕೂ ನಮ್ಮ ಮನೇಲಿ ಬಾಳೆದೆಲೆನೇ ಯೂಸ್ ಮಾಡ್ತಾರೆ. ಖುಷಿಗೆ ಒಂದು ವಾರ, ಒಂದು 15 ದಿವಸ ಮುಂಚೆನೇ ವ್ಯಾಕ್ಸಿನೇಷನ್ ಹಾಕಬೇಕಾಗಿತ್ತು. ನಾನು ಊರಿಗೆ ಹೋಗಿದ್ನಲ್ಲ, ಆ ಬ್ಲಾಗಲ್ಲಿ ನಿಮ್ಗೆ ಹಾಕಿದ್ದೆ ಏನಕ್ಕೆ ಹಾಕಿಲ್ಲ ಅಂತ. ಮಿನಿಮಮ್ ಅಂದರೆ 6 ತಿಂಗಳು ಗ್ಯಾಪ್ ಇರಬೇಕಂತೆ ವ್ಯಾಕ್ಸಿನ್ ಹಾಕೋಕ್ಕೆ. 3.5 ತಿಂಗ್ಳದ್ದು ಹಾಕ್ಸಿರ್ತೀವಲ್ಲ ಫ್ರೆಂಡ್ಸ್, ಆ ಇಂಜೆಕ್ಷನ್ಗೂ ಈ ಇಂಜೆಕ್ಷನ್ಗೂ ಮಿನಿಮಮ್ ಅಂದರೆ 6 ತಿಂಗಳು ಗ್ಯಾಪ್ ಇರಬೇಕು. ಹಂಗಾಗಿ ಅವ್ನಿಗೆ ಇನ್ನೊಂದು 6 ತಿಂಗಳಾಗ ಇನ್ನೊಂದು 15 ದಿವಸ ಇದೆ, ಬೇಡ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತ ಕಳಿಸಿದ್ರು. ನಾನು ನನ್ನ ಮಗನಿಗೆ ಬೈತಾ ಇದ್ದೀನಿ. ಇಲ್ಲಿ ಖುಷಿ ನೋಡಿ ಫ್ರೆಂಡ್ಸ್, ಅವನಿಗೆ ಎಷ್ಟು ಸಪೋರ್ಟ್ ಮಾಡ್ತಾನೆ, ಏನು ಕುಡಿತಿದ್ಯಾ ಅಂತ. ಅವನು ಸ್ವಲ್ಪ ಆಟ ಆಡೋಕ್ಕೆ ಹೋಗಿ ಸ್ವಲ್ಪ ಲೇಟಾಗಿ ಬಂದಂತ ನಾನು ಹೇಳ್ತಾ ಇದ್ದೀನಿ. ಇವನು ಅವನಿಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾನೆ. ಅವ್ನು ಪ್ಯಾಂಟ್ ಹಿಡ್ಕೊಂಡು ಹೇಳ್ತಾ ಇದ್ದಾನೆ, ನನಗೆ ಗಜಿಸ್ಕೊತಿದ್ದಾನೆ, ಓ ಯಾಕೆ ಅಂತ. ನೋಡಿ ಫ್ರೆಂಡ್ಸ್, ಅವ್ನು ಪ್ಯಾಂಟ್ ಹಿಡ್ಕೊಂಡು ಎದ್ದು ನಿಂತ್ಕೊತಿದ್ದಾನೆ, ನನಗೆ ಬೈತಿದ್ದಾನೆ ಅವನು. ನೋಡಿ ಅವ್ರ ಅಣ್ಣಗೆ ಈಗಲೇ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾನೆ. 10 ತಿಂಗಳಿಗೆ ಅವ್ರ ಅಣ್ಣನ ಎಷ್ಟು ಕೇರ್ ಮಾಡ್ತಾನೆ ಅಂದರೆ, ಅವನು ಸ್ಕೂಲಿಂದ ಬಂದಿದ್ದ ತಕ್ಷಣ
ಓಡೋಗೋದು, ಅವನ ಹತ್ರ ಅವ್ನು ಎತ್ಕೊಳ್ಳೋ ತನಕ ನೋಡೋದು, ಹಿಂಗೆಲ್ಲ ಮಾಡ್ತಾನೆ. ಅವ್ನು ಎತ್ಕೊಂಡು ಒಂದು ಸ್ವಲ್ಪ ಹೊತ್ತು ಸುಧಾರಿಸಿದ್ಮೇಲೆ ನಮ್ಮ ಹತ್ರ ಬರ್ತಾನೆ. ಅಲ್ಲಿ ತನಕ ಅವ್ರ ಅಣ್ಣನ ಹತ್ರ ಇರ್ತಾನೆ. ನಾನು ಅವ್ನಿಗೆ ಎಷ್ಟು ಬೈತಾ ಇದ್ದೀನಿ, ಅದಕ್ಕೆ ಅವನು ನನ್ನೇ ನೋಡ್ಕೊಂಡು ಗುರಾಯಿಸ್ತಿದ್ದಾನೆ. ಅವ್ರ ಅಣ್ಣಂಗೆ ಬೈತಿದ್ರೆ ನಡಿ ಅವ್ರ ಅಣ್ಣನ ಹಿಡ್ಕೊಂಡು ಎಳ್ದಾಡ್ತಿದ್ದಾನೆ. ನೋಡಿ ಫ್ರೆಂಡ್ಸ್ ಏನು ಹೇಳ್ತಾನೆ, ನನ್ನ ಹತ್ರ ಬರ್ತಿದ್ದಾನೆ ಬೈಬಾರ್ದು ಅಂತ. ಈ ಥರ ಸಪೋರ್ಟ್ ಮಾಡ್ತಾನೆ ಅವ್ರ ಅಣ್ಣಂಗೆ ಈ ವಯಸ್ಸಿಗೆ. ಆಮೇಲೆ ನಾನು ಇವತ್ತೇನು ಕೆಲಸ ಮಾಡ್ತಿಲ್ಲ ಫ್ರೆಂಡ್ಸ್, ಒಂದು 2 ಡೇಸಿಂದ ನಾನು ಫುಲ್ ರೆಸ್ಟ್ ತಗೊತಿದ್ದೀನಿ. ನನ್ನ ತಂಗಿನೇ ಎಲ್ಲ ಕೆಲಸ ಮಾಡ್ತಿರೋದು. ಅವ್ಳು ಪಲಾವ್ ಮಾಡಿಟ್ಟಿದ್ಲು, ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ, ಏನು ಕೆಲಸ ಮಾಡ್ತಿಲ್ಲ. ಬಾಡಿ ಎಲ್ಲ ಸಿಕ್ಕಾಪಟ್ಟೆ ಪೇಯ್ನ್ ಥರ ಇದೆ, ಕೋಲ್ಡ್ ಇದೆ. ಪಲಾವ್ ಮಾಡಿ ಬಜ್ಜಿ ಸಾಯಂಕಾಲ ಮಾಡಿಟ್ಟಿದ್ಲು, ಅದು ನಮ್ಮ ಮನೆಯವ್ರು ತಿಂದಿರಲಿಲ್ಲ, ಹಂಗಾಗಿ ಅದನ್ನು ಮತ್ತೆ ಮಾಡಿದ್ದಾಳೆ. ಇವಾಗ ಅದನ್ನು ಸಾಂಬಾರು ಇತ್ತು, ಸ್ವಲ್ಪ ಸಾಂಬಾರು ಸಹಿತ ಬಿಸಿ ಮಾಡಿಟ್ಟಿದ್ದಾಳೆ. ಅಷ್ಟೆಲ್ಲ ಕೆಲಸ ಮುಗಿಸಿ ಇಲ್ಲಿ ನೋಡಿ ಫ್ರೆಂಡ್ಸ್, ಇವ್ರು ಮಲ್ಕೊಂಡಂಗೆ ಏನು ಕಾಟ ಕೊಡ್ತಾರೆ. 10:30 ಆಯಿತು. ಈ ವಿಡಿಯೋ ಇಷ್ಟ